ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬುಧವಾರ ಬೆಳಗ್ಗೆ ಒಂದು ಟೈಮ್ ಬಂದು ಒಂದು 8:30 8:45 ಸ್ವಲ್ಪ ಲೇಟ್ ಆಯಿತು. 7 ಗಂಟೆ ಆಗಿತ್ತು ಎದ್ದೇಳೋದು. ಎದ್ಬಿಟ್ಟು ಎಲ್ಲ ಬಾಗಿಲು ಕಸ ಎಲ್ಲ ಗುಡಿಸಿ ಹಾಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಹಾಕಿ ಹೊರಗಡೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸಿ ಎಲ್ಲ ಮಾಡಿ ಫಸ್ಟು ಗುಡಿಸಿ ಒರ್ಸೋಕ್ಕೆ ಮುಂಚೆ ಇದು ಅಕ್ಕಿನೂ ಮತ್ತು ಬೇಳೆನ ಬೇಯಕ್ಕೆ ಇಟ್ಬಿಟ್ಟು ಹೋಗಿದ್ದೆ. ಈ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಇದೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಕೊಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕೊಟ್ಟಿದ್ದೆ. ಅವ್ರು ಪೂಜೆ ಮಾಡ್ತಾರೆ ನಮ್ಮ ಮನೆಯವರು ಅಂತ. ಇವಾಗೆಲ್ಲ ಬೆಂದಿದೆ ಚೆನ್ನಾಗಿ. ಬೆಂದಾದಮೇಲೆ ಇವಾಗ ನಾನು ತೆಗೆದುಬಿಟ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಚೂರುಶುಂಠಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಬಿಡೋಣ ಅಂತ. ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದಕ್ಕೆ ಇವಾಗೆಲ್ಲ ಬೇಗ ಮಾಡ್ಕೊತಾ ಇದ್ದೀನಿ. ಟಿಫನ್ ಅದಕ್ಕೆ ಲೇಟ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟಿಫನ್ ಮಾಡ್ತಿದ್ದೀನಿ. ಬೇರೆ ದಿವಸ ಆದರೆ ನಾನು ಎಲ್ಲರೂ ಫಸ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ಕಸ ಗುಡಿಸಿ ಎಲ್ಲ ನೆಲ ಎಲ್ಲ ಒರೆಸ್ಕೊತಿದ್ದೆ. ಆದರೆ ಇವತ್ತು ಲೇಟ್ ಆಗಿದ್ದರಿಂದ ಸ್ವಲ್ಪ ಬೇಗ ಮಾಡಬೇಕು ಕೆಲಸ. ಅದಕ್ಕೇ ಬೇಗ ಆಗೋವಂಥ ಟಿಫನ್ನೇ ಮಾಡಿದ್ದೀನಿ. ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಆ ಕಡೆ ಬೇರೆ ಕೆಲಸ ಮಾಡಿಕೊಂಡ್ರೆ ಅದು ಆಗಿರುತ್ತೆ. ಅಷ್ಟರಲ್ಲಿ ಬಂದು ಆಮೇಲೆ ಒಗ್ಗರಣೆ ಕೊಟ್ಟರೆ ಮುಗಿಯುತ್ತೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಎರಡನ್ನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಇದೆರಡನ್ನೂ ಸಣ್ಣಕ್ಕೆ ಕೈಯಲ್ಲೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಕಡೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಮೆಣಸು, ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿದು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕಾಜು ಹಾಕ್ಕೊತಿದ್ದೆ. ಇವಾಗ ಏನು ಅಂತ ಕಾಜು ಏನು ಹಾಕ್ಕೊಂಡಿಲ್ಲ. ಇಷ್ಟನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಇವಾಗ ನಾನು ಅಂದರೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನಾನು ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹೊಂದಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಬೇಕಾಗುತ್ತೋ ಅದಕ್ಕೆ ಅಷ್ಟು ನಾವು ಯಾವ ಕನ್ಸಿಸ್ಟೆನ್ಸಿಲಿ ತಿಂತೀವೋ ಆ ಥರ. ಒಂದು ಸ್ವಲ್ಪ ನೀರಾಗಿ ತಿನ್ನೋರು ನೀರಾಗಿ ಹಾಕ್ಕೋಬೋದು. ಒಂದು ಮೀಡಿಯಮ್ ಮಧ್ಯದಲ್ಲಿ ಹಾಕ್ಕೊಳ್ಳೋರು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪೌಡರು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟು ಹಾಕ್ಕೋತಾ ಇದ್ದೀನಿ. ನಾನು ಜೀರಿಗೆನ ಒಗ್ಗರಣೆಗೂ ಹಾಕಿದ್ದೀನಿ, ಹಾಗೆ ಪುಡಿನೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಪುಡಿಗಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಯೋಕೆ ಇಟ್ಬಿಟ್ರೆ ಅಲ್ಲಿ ಟಿಫನ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಮನೆಯವರು ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದ್ದಿದ್ದೆ. ಈ ಕಡೆ ನಮ್ಮ ಮನೆಯವರು ಪೂಜೆ ಮುಗಿಸಿ ಸ್ವಲ್ಪ ಐರನ್ ಇತ್ತು, ಬಟ್ಟೆ ಐರನ್ ಮಾಡಿಕೊಂಡು ಅವ್ರು ಬರೋ ಅಷ್ಟರಲ್ಲಿ ಟಿಫನ್ ರೆಡಿ ಆಗುತ್ತೆ. ಇವಾಗ ಏನು ನಮ್ಮ ಮಕ್ಳಿಗೇನು ಮಾಡೋ ಅಂಥದ್ದು ಏನಿಲ್ಲ. ಅವರು ಎಲ್ಲ ಮನೇಲಿ ಇರ್ತಾರಲ್ಲ, ಅದರಿಂದ ಮುಂಚೆ ಆದರೆ ಟಿಫನ್ ಲಂಚ್ ಕಟ್ಟಬೇಕಾಗಿತ್ತು, ಎಲ್ಲ ಟೈಮ್ ಆಗ್ತಿತ್ತು. ಇವಾಗ ನಮ್ಮ ಮನೆಯವ್ರಿಗೆ ಅಷ್ಟೇ ಬೇಗ ಎದ್ಬಿಟ್ಟು ಮಾಡಬೇಕು. ಇನ್ನಿಲ್ಲ ಅಂದರೆ ಏನು ಅಂತ ಟೆನ್ಷನ್ ಏನಿರಲ್ಲ. ಈಗ ಅವ್ರ ಆ ಕಡೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೋಡಿ ಇವಾಗ ನಾನು ಆ ಕಡೆ ಇದು ಟಿಫನ್ನು ಮಾಡಿದೆ. ಇವಾಗ ಈ ಕಡೆ ಇನ್ನು ಇದು ಗ್ರೈಂಡ್ರ್ ಮಿಕ್ಸಿ ಇದೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ತೊಳೆದಿಟ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕಿದ್ದೆಲ್ಲನೂ ಅದೆಲ್ಲ ತೊಳೆದ್ಬಿಟ್ಟು ನಮ್ಮ ಮನೆಯವ್ರಿಗೆ ಟಿಫನ್ ಎಲ್ಲ ಹಾಕೊಂಡು ಕೊಟ್ಟೆ. ಅವರು ಎಲ್ಲ ಟಿಫನ್ ಮುಗಿಸ್ಬಿಟ್ಟು ಹೋದರು. ಇವಾಗ ನೋಡಿ ನಾನು ಮೊನ್ನೆ 5 ದಿವಸ ನಾನು ನೀರು ಚೇಂಜ್ ಮಾಡಿಬಿಟ್ಟು ಬೋರ್ ನೀರು ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಆಯಿತು. ಇವಾಗ ಮತ್ತೆ ತೊಳೆದ್ಬಿಟ್ಟು ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಕುಡಿಯೋ ನೀರು ಹಾಕೋದಕ್ಕೆ. ಇವಾಗ ಹಾಕೋದ್ರಿಂದ ಏನು ಸ್ಮೆಲ್ ಬರೋದಿಲ್ಲ. ಇವಾಗ ಡೈಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಇವಾಗ ಅಕ್ವಾಗಾರ್ಡಿಂದ ನಾನು ನೀರು ಹಾಕ್ಕೋತಾ ಇದ್ದೀನಿ. ನೀರು ತುಂಬಿಸ್ಬಿಟ್ಟು ಎತ್ತಿಟ್ಕೊಂಬಿಟ್ರೆ ಡೈಲಿ ಇನ್ಮೇಲೆ ತಣ್ಣಗಿರುತ್ತೆ ನೀರು ಕುಡಿಯೋದಕ್ಕೆ. ಇವಾಗ ಇನ್ನೊಂದು ಕಡೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಕುಡಿಯೋದಕ್ಕೆ. ಆ ಕಡೆ ಬಿಸಿನೀರು ಕಾಯಿರೋ ಅಷ್ಟರಲ್ಲಿ ಈ ಕಡೆ ನೀರು ತುಂಬಿತ್ತು, ಎತ್ತಿ ಈ ಕಡೆ ಇಡ್ತಾಯಿದ್ದೀನಿ. ಇಟ್ಟು ಒಂದು 2 ಅವರ್ 3 ಅವರ್ ಅಷ್ಟರಲ್ಲೆಲ್ಲ ಫುಲ್ಲು ತಣ್ಣಗಾಗುತ್ತೆ. ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಪಾಟ್ ನೀರು ಕುಡಿಯೋದು. ಬೇರೆ ಐಸ್ ವಾಟರು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಕುಡಿಯೋದು ಹೆಲ್ತ್ ಒಳ್ಳೆಯದು. ಇವಾಗ ನೋಡಿ ಇನ್ನೊಂದು ಕಡೆ ಬಿಸಿನೀರೆಲ್ಲ ಕಾದಿತ್ತು. ಇವಾಗ ಲೋಟಕ್ಕೆ ಹಾಕ್ಕೋತಾ ಇದ್ದೀನಿ. ಲೋಟಕ್ಕೆಲ್ಲ ಹಾಕ್ಕೊಂಡು ಕುಡಿದ್ಬಿಟ್ಟು ಇವಾಗ ನನ್ನ ಮಗನಿಗೂ ಟಿಫನ್ ಎಲ್ಲ ಹಾಕ್ಕೊಂಡು ಕೊಡಬೇಕು. ಅವನು ಕೂತ್ಕೊಂಡು ತಿಂದಾದ್ಮೇಲೆ ನಾನು ಇವಾಗ ಬಿಸಿನೀರು ಕುಡಿದ್ಬಿಡ್ತೀನಿ. ಬಿಸಿನೀರು ಕುಡ್ದಾದ್ಮೇಲೆ ಟಿಫನ್ ಮಾಡೋಣ ಅಂತ ಟಿಫನ್ ಎಲ್ಲ ಮುಗಿಸಿ ಎಲ್ಲ ಕೂತಿದ್ವಿ. ಅಷ್ಟರಲ್ಲಿ ನನ್ನ ತಂಗಿ ಬಂದಳು. ನನ್ನ ತಂಗಿ ಮಕ್ಕಳನ್ನು ಕರ್ಕೊಂಡು ಸಮ್ಮರ್ ಅಲ್ವ ಇವಾಗ ಮನೇಲಿ ಬಿಟ್ಟು ಹೋಗೋಣ ಅಂತ ಬಂದಿದ್ಲು. ಕರ್ಕೊಂಬಂದು ಬಿಟ್ಟು ಹೋಗೋದು 2 ದಿವಸ ಅಂತ ಹೇಳಿದ್ದಕ್ಕೆ ಇವಾಗ ನೋಡಿ ಎಲ್ಲ ಬಂದ್ಬಿಟ್ಟು ಆಚೆ ಆಗಲೇ ಆಡ್ತಿದ್ದಾರೆ, ಚೌಕಾಬಾರ ಆಡ್ತಿದ್ದಾರೆ. ಬಂದ ತಕ್ಷಣ ಕುತ್ಕೊಂಡು ಅಂದರೆ ಕರೆಂಟ್ ಹೊಟ್ಟೋಗಿತ್ತು, ಏನು ಟಿ ವಿ ಇರಲಿಲ್ವಲ್ಲ. ಕುತ್ಕೊಂಡು ಒಂದು ಅರ್ಧ ಗಂಟೆ ಆಚೆ ಕುತ್ಕೊಂಡು ಆಡ್ತಾಯಿದ್ರು. ಅಷ್ಟರಲ್ಲಿ ನಾನು ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ.
ಪಾನಿಪುರಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಕರೆಂಟ್ ಬಂತು. ಆಮೇಲೆ ಪಾನಿಗೆಲ್ಲ ರುಬ್ಕೊಬೇಕಿತ್ತು. ಎಲ್ಲ ರುಬ್ಕೊಂಡು ಪಾನಿಪುರಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇವರೆಲ್ಲನೂ ಆಟ ಆಡ್ಕೊತಾಯಿದ್ರು. ಇವ್ರು ಆಡೋ ಅಷ್ಟರಲ್ಲಿ ಆ ಕಡೆ ನಾನು ಪೂರಿ ಎಲ್ಲ ಇತ್ತಲ್ಲ, ಪೂರಿ ಎಲ್ಲ ಕರೆದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಕೂತ್ಕೊಂಡು ಆಮೇಲೆ ಅವರೆಲ್ಲ ಹೋದರು. ನನ್ನ ತಂಗಿ ಇನ್ನೊಬ್ಳು ಬಂದಿದ್ಲು, ಅವಳ ಮಗಳನ್ನು ಬಿಟ್ಟೋದ್ಲು. ಅವರೆಲ್ಲ ಬಂದ್ಬಿಟ್ಟು ಹೋದರು. ಇವಾಗ ಟೈಮ್ ಬಂದು ಒಂದು 7 ಗಂಟೆ ಹತ್ತತ್ರ, ಸಂಜೆ 6:30 7 ಗಂಟೆ. ಅವರೆಲ್ಲ ಹೋದರು. ಇರಲಿಲ್ಲ, ಅವ್ರೇನು ನೈಟ್ ಏನು ಇರಲಿಲ್ಲ. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಮೊಟ್ಟೆ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನನೇ ಮಾಡೋಣ ಅಂದರೆ ಅವ್ರು ಯಾರೂ ತಿನ್ನಲಿಲ್ಲ. ಅಂದರೆ ನಾವು ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಸಾಕಾಗಿತ್ತಲ್ಲ, ಅದಕ್ಕೇ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ನೋಡಿ ನಾನು ಮೊಟ್ಟೆ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಎಲ್ಲ ಕಾಯಿಸಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಹಂಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇತ್ತಲ್ಲ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಎಲ್ರಿಗೂ ಗೊತ್ತಿರೋದಲ್ವ ಮೊಟ್ಟೆ ಸಾರು, ಅದೇ ಥರನೇ ಸೇಮ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು, ಇವಾಗ ಸಮ್ಮರ್ ಇರೋದ್ರಿಂದ ಎಲ್ಲರೂ ಬಂದಿದ್ದರು. ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಆಮೇಲೆ ಇದ್ಬಿಟ್ಟು ಒಂದು ಸ್ವಲ್ಪ ದಿವಸ, ಒಂದು 2-3 ದಿವಸ ಇದ್ಬಿಟ್ಟು ಹೋಗ್ತಾರೆ. ನನ್ನ ಮಗನೂ ಒಬ್ಬನೇ ಇರ್ತಾನಲ್ಲ, ಅವನು ಹೋಗೋ ಎಲ್ಲಾದರೂ ಅಂದರೆ ಅವನು ಹೋಗೋದೇ ಇಲ್ಲ. ಅದಕ್ಕೇ ನಾನು ಅವ್ರನ್ನೇ ಕರ್ಸ್ಕೊಂಡಿದ್ದೀನಿ. ಅವ್ರ ಜೊತೆ ಇದ್ಬಿಟ್ಟು ಒಂದು ಸ್ವಲ್ಪ ದಿವಸ ಆಮೇಲೆ ನಮ್ಮೂರಿಗೂ ಹೋಗಬೇಕು. ಸಮ್ಮರ್ ಈ ಥರ ಕಳೆಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಇವಾಗ ಈ ಕಡೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಚಕ್ಕೆ ಲವಂಗ, ಶುಂಠಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಅದನ್ನು ಅಷ್ಟೇ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಇಷ್ಟು ಹಾಕ್ಕೊಂಡು, ಮತ್ತು ಗಸಗಸೆ ಇಷ್ಟು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊತೀನಿ. ಈಸಿ, ಬೇಗನೆ ಆಗೋಗುತ್ತೆ ಮೊಟ್ಟೆ ಸಾರನ್ನ. ನಮ್ಮಮ್ಮ ಈ ಹುಡುಗರೆಲ್ಲ ಸಂಜೆ ಆಟ ಆಡ್ಕೊಂಡು ಕೂತಿದ್ರು. ನಮ್ಮಮ್ಮ ಹೋಗ್ಬಿಟ್ಟು ಆಚೆ ಸೌತೆಕಾಯಿ ಎಲ್ಲ ತರ್ತೀನಿ ಅಂದ್ಬಿಟ್ಟು ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲೆಲ್ಲನೂ ಸಾಂಬಾರು ರೆಡಿಯಾಗೋಯ್ತು. ಅಷ್ಟು ಈಸಿಯಾಗಿರುತ್ತೆ ನೋಡಿ. ಇವಾಗ ಇಷ್ಟೇ, ಇದೆಲ್ಲನೂ ಹಚ್ಕೊಂಡೆಲ್ಲ ಇದು ಹುರ್ಕೊಂಬಿಟ್ಟೆ ಚೆನ್ನಾಗಿ ಎಣ್ಣೆಯಲ್ಲಿ, ಅದೆಲ್ಲ ಫ್ರೈ ಆಗೋಗುತ್ತೆ. ಇವಾಗ ನೋಡಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊಂಬಿಟ್ರೆ ರೆಡಿಯಾಗೋಗುತ್ತೆ. ಈಸಿ ಮೆಥಡ್. ಈ ಮಸಾಲೆ ಸಾಂಬಾರುಗಳೆಲ್ಲ ಬೇಗ ಈಸಿ ಆಗೋಗುತ್ತೆ. ಸ್ವಲ್ಪ ಬಸ್ಸಾರು ಒಂದು ಬಿಟ್ಟರೆ ಇನ್ನೆಲ್ಲನೂ ಬೇಗನೆ ಆಗೋಗುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಧನಿಯಾ ಪುಡಿ ಸ್ವಲ್ಪ ಒಂದು 2-2.5 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಿಲ್ಲ. ನಾವು ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಧನಿಯಾ ಪುಡಿ ಕ್ವಾಂಟಿಟಿ ಕಮ್ಮಿ ಮಾಡಬೇಕು. ಇಲ್ಲಾಂದರೆ ಎಲ್ಲನೂ ಒಂಥರ ವಿಷ ಥರ ಆಗೋಗ್ಬಿಡುತ್ತೆ, ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಾಯಿತು. ಇವಾಗ ಇನ್ನೊಂದು ಕಡೆ ಎಣ್ಣೆ ಇಟ್ಬಿಟ್ಟು, ನಾನೇನು ಈರುಳ್ಳಿನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಹಂಗೆ ಎಣ್ಣೆಗೇನೆ ಮಸಾಲ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮಸಾಲ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಸ್ಕೊಂಬಿಟ್ಟು ಕುದಿಸ್ಬಿಟ್ರೆ, ಉಪ್ಪು ಹಾಕ್ಬಿಟ್ಟು ಅದು ಕುದೀತಾ ಇರುತ್ತೆ. ಆಮೇಲೆ ಮೊಟ್ಟೆ ಹೊಡೆದಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇವಾಗೆಲ್ಲನೂ ಸಾಂಬಾರಿಗೆಲ್ಲನೂ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಬರೀ ಅನ್ನ ಅಷ್ಟೇ ಮಾಡ್ತೀನಿ, ಮುದ್ದೆ ಏನು ಮಾಡೋದಿಲ್ಲ. ಎಲ್ಲ ಹುಡುಗರು ಮಧ್ಯಾಹ್ನನೇ ಎಲ್ಲ ಪಾನಿಪುರಿ ಅದು ಇದೆಲ್ಲ ತಿನ್ಕೊಂಡಿದ್ರು. ಈ ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿ ಇವೆಲ್ಲ ತಿಂದಿದ್ರು. ಅದಕ್ಕೇ ಏನು ಮಾಡೋಕ್ಕೋಗಿಲ್ಲ. ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿಬಿಡೋಣ ಅಂತ. ಮುದ್ದೆನೂ ಮಾಡಿಲ್ಲ, ನಮ್ಮ ಅಮ್ಮನೂ ಬೇಡ ಅಂದರು ಮುದ್ದೆ ಮಾಡೋದು, ಸೊ ಅದಕ್ಕೇ ಮಾಡಲಿಲ್ಲ. ಹುಡುಗರು ಇರೋದ್ರಿಂದ ಮನೆಯೆಲ್ಲ ಫುಲ್ಲು ಸೌಂಡು, ವಾಯ್ಸ್ ಓವರ್ ಕೊಡೋವಾಗೂ ಸೌಂಡು. ಇವಾಗೂ ನೋಡಿ, ನಾನು ನಿನ್ನೆ ಮಾಡಿರೋ ವಿಡಿಯೋ ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆದ್ರೂ ಇವಾಗ್ಲೂ ಸೌಂಡ್ ಮಾಡ್ತಾನೇ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಏನಾರು ಜಾಸ್ತಿ ಸೌಂಡ್ ಇತ್ತು ಅಂದರೆ ಇಗ್ನೋರ್ ಮಾಡಿ. ನೋಡಿ ಇವಾಗ ಎಲ್ಲನೂ ಕುದೀತು, ಚೆನ್ನಾಗಿ ಕುದಿದೆ ಸಾಂಬಾರು. ಈ ಕಡೆ ಎಲ್ಲ ಮೊಟ್ಟೆಗಳ್ನೂ ಒಡೆದಾಕ್ತಾಯಿದ್ದೀನಿ. ಒಂದು 10-12 ಮೊಟ್ಟೆನ ಒಡೆದಾಕಿದ್ದೀನಿ. ಅದರಲ್ಲಿ ತಿಂದಿದ್ದು ಜಾಸ್ತಿ ಮಕ್ಕಳು ಯಾರೂ ಮೊಟ್ಟೆ ತಿನ್ನಲೇ ಇಲ್ಲ. ನಾನು, ನಮ್ಮಮ್ಮ, ನಮ್ಮ ಮನೆಯವ್ರು ಅಷ್ಟೇ. ಇನ್ನು ಹುಡುಗರೆಲ್ಲ ಒಂದೊಂದು ತಿಂದಿದ್ದೇ ಹೆಚ್ಚಾಗೋಗ್ಬಿಟ್ಟು. ನಾನು ಎಲ್ಲರೂ ತಿಂತಾರೆ ಅಂದ್ಬಿಟ್ಟೇ ಜಾಸ್ತಿ ಆಗ್ತೆ, ಅವರೇ ತಿಂದಿಲ್ಲ, ನಾವೇ ತಿಂದಿದ್ದೈತೆ ಎಲ್ಲನೂ. ನೋಡಿ ಇವಾಗ ಎಲ್ಲ ಮೊಟ್ಟೆನೂ ಒಂದೊಂದೇ, ಅಂದರೆ ಎಲ್ಲ ಸ್ಪೇಸ್ ಜಾಗ ಕೊಟ್ಟು ದೂರ ಮೊಟ್ಟೆ ಹೊಡೆದಾಕಬೇಕು. ಇಲ್ಲಾಂದರೆ ಎಲ್ಲನೂ ಮಿಕ್ಸ್ ಆಗೋಗ್ಬಿಡುತ್ತೆ. ಮಿಕ್ಸ್ ಆಗೋದ್ರೆ ಫುಲ್ಲು ಎಲ್ಲನೂ ಒಂಥರ ಒಂದೇ ಥರ ಇದಾಗೋಗ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ದೂರ ಹೊಡೆದಾಕಿದ್ರೆ ಅಂದರೆ ಒಂದೊಂದು ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಅಂಟ್ಕೊಂಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ ಮೊಟ್ಟೆ. ಚೆನ್ನಾಗಿ ಸಾಂಬಾರೇನೋ ಚೆನ್ನಾಗಿರುತ್ತೆ, ಆದರೆ ಮೊಟ್ಟೆ ಸಿಗೋದಿಲ್ಲ. ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿರುತ್ತೆಲ್ಲ, ಒಂಥರ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಅದಕ್ಕೇ ಇವಾಗ ನೋಡಿ ಅಷ್ಟು ಮೊಟ್ಟೆನೂ ನಾನು ಒಂದೊಂದೇ ಸೈಡ್ಗೆ ಹೊಡೆದಾಕೊತಾ ಇದ್ದೀನಿ. ಮೊಟ್ಟೆ ಸಾರಂತೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಅಂದರೆ ನಾವು ಬುಧವಾರ, ಶುಕ್ರವಾರ ಹಾಗೆ ಭಾನುವಾರ ಈ 3 ದಿನದಲ್ಲಿ ನಾನು ಮೊಟ್ಟೆ ಸಾರಾಗಲಿ ಚಿಕನ್ ಸಾರಾಗಲಿ ಇದೆಲ್ಲ ಮಾಡ್ತೀನಿ. ಇಲ್ಲ ಬೇರೆ ದಿವಸ ಏನು ಮಾಡೋದಕ್ಕೆ ಹೋಗೋದಿಲ್ಲ.
ನೋಡಿ ಇವಾಗ ಅದನ್ನೆಲ್ಲ ಮೊಟ್ಟೆ ಎಲ್ಲ ಒಡೆದಾಯಿತು. ಹಾಗೆ ಮುಚ್ಚಿದ್ದೆ ಒಂದು 10 ನಿಮಿಷ ಚೆನ್ನಾಗಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಸಣ್ಣ ಉರಿಲಿ ಮುಚ್ಚಿಟ್ಬಿಟ್ರೆ ನೋಡಿ ಇವಾಗ ಒಂದೊಂದು ಮೊಟ್ಟೆ ಹಂಗಂಗೆ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಫುಲ್ ಅಂಟ್ಕೊಂಬಿಡುತ್ತೆ, ಅವಾಗೆಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಬರೋದಿಲ್ಲ. ದೂರ ದೂರ ಹಾಕೋದ್ರಿಂದ ಹಂಗೂ ನೋಡಿ 1 2 3 ಅಂಟ್ಕೊಂಡಿತ್ತು. ಸಿಂಗಲಾಗಿ ಸಿಗಬೇಕು ಅಂದರೆ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಬಿಟ್ಟು ಮಾಡಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಸಾಂಬಾರ್ದು. ಎಲ್ಲ ಹುಡುಗರು ದೊಡ್ಡಮ್ಮ ಸೂಪರ್ ಅಂತಿದ್ರು, ಅಷ್ಟು ಚೆನ್ನಾಗಿತ್ತು. ಸಾಂಬಾರಂತೂ ಟೇಸ್ಟಾಗಿ ಚೆನ್ನಾಗಾಗಿತ್ತು. ಇವಾಗ ನೋಡಿ ಎಲ್ಲ ಸಾಂಬಾರೆಲ್ಲ ರೆಡಿಯಾಗಿದೆ. ಇನ್ನೊಂದು ಕಡೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಟ್ರೆ ಮುಗೀತು. ಬೇಗನೆ ಒಂದು 8 ಗಂಟೆಗೆಲ್ಲ ತಿಂದ್ಬಿಟ್ಟಿದ್ವು. ಊಟ ಎಲ್ಲ 8 ಗಂಟೆಗೆಲ್ಲ ಮುಗಿಸಿ ಮೇಲೂ ಒಂದು ಸ್ವಲ್ಪ ಹೊತ್ತು ಮೇಲೆ ಆಟಾಡೋಕ್ಕೆ ಹಂಗೆ ಕರ್ಕೊಂಡೋಗಿದ್ದೆ ಟೆರೆಸ್ ಮೇಲೆ. ಇವಾಗ ನೋಡಿ ನಾನು ಅಲ್ಲಿ ಅಡುಗೆ ಮಾಡೋ ಅಷ್ಟರಲ್ಲಿ ಇಷ್ಟು ಜನ ಕೂತ್ಕೊಂಡು ಹೆಂಗೆ ಆಟ ಆಡ್ತಾಯಿದ್ದಾರೆ. ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ರು. ಸ್ನ್ಯಾಕ್ಸ್ ಏನೂ ತರಿಸಿಲ್ಲ, ಯಾಕಂದರೆ ನಾನು ಸಂಜೆವರೆಗೂ ಈ ಕಲ್ಲಂಗಡಿ ಹಣ್ಣು ಮತ್ತು ಪಾನಿಪೂರಿ ಇವನ್ನೆಲ್ಲ ತಿಂದಿದ್ರಲ್ಲ, ಈ ಬ್ರೆಡ್ಡು ಮತ್ತು ಕಾಫಿ ಎಲ್ಲ ಕುಡಿದಿದ್ರು. ಅದಕ್ಕೆ ಏನೂ ತರಿಸ್ಲಿಲ್ಲ. ಇವತ್ತಿಂದ ನೋಡಬೇಕು ಸಾಯಂಕಾಲದ ಮೇಲೆ ತರ್ಸೋಣ ಅಂತ. ಇವಾಗ ಸಾಂಬಾರೆಲ್ಲ ರೆಡಿಯಾಗಿತ್ತಲ್ಲ ಆಲ್ರೆಡಿ, ಊಟನೇ ಮಾಡಿಬಿಡ್ಲಿ ಅಂದ್ಬಿಟ್ಟು ಏನೂ ತರ್ಸೋಕೆ ಹೋಗಿಲ್ಲ. ಇವಾಗೆಲ್ಲ ನೋಡಿ ಕೂತ್ಕೊಂಡು ಯಾವ ಥರ ಆಟ ಆಡ್ತಿದ್ದಾರೆ, ಟಿ ವಿ ನೋಡ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. 4 ಜನನೂ ಇದಾರಲ್ಲ, ಅವ್ರಿಗೆ ಏನೋ ಒಂಥರ ಖುಷಿ, ಎಲ್ಲೋ ಬಂದಿದ್ದೀನಿ ಅನ್ನೋ ಥರ, ಎಲ್ಲರೂ ಇರ್ತೀವಿ ಎಲ್ಲ ಅನ್ನೋ ಖುಷಿಲಿ ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಇದ್ರು ಮಲ್ಕೊಂಡು. ಎಲ್ಲ ಅಡುಗೆ ಆದಮೇಲೆ ಆಮೇಲೆಲ್ಲ ಎಬ್ಬರಿಸಿ ಊಟ ಮಾಡಿಕೊಂಡು ಆಮೇಲೆ ಮೇಲೋಗಿ ಆಟ ಆಡ್ತಿದ್ದೋ. ಆಟ ಆಡೋಕ್ಕೆ ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ನೋಡಿ ಇವಾಗ ಹಂಗೇ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಅನ್ನ ಒಂದೇ ಮಾಡಿದ್ದು, ಚೆನ್ನಾಗಾಗಿತ್ತು. ಈ ಸಾಂಬಾರ್ಗೂ ಅನ್ನಕ್ಕೂ ತುಂಬ ಚೆನ್ನಾಗಾಗಿತ್ತು. ರೇಷನ್ ಅಕ್ಕಿನೇ ಇಟ್ಟಿದ್ದು, ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ನಾನು ಅವ್ರ ಜೊತೆನೇ ಕೂತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಇರೋ ಸ್ವಲ್ಪ ಪಾತ್ರೆಗಳಿದ್ವು ಅವನ್ನೆಲ್ಲ ತೊಳೆದಾಕ್ಬಿಟ್ಟು ನನ್ನ ಮೇಲೆ ಕರ್ಕೊಂಡೋಗಿದ್ದೆ ಟೆರೆಸ್ಗೆ. ನಮ್ಮ ಮನೆಯವರು ಆಮೇಲೆ ನಮ್ಮಮ್ಮ ಆಮೇಲೆ ಊಟ ಮಾಡಿಕೊಂಡ್ರು. ಅಲ್ಲಿಗೆ ರಾತ್ರಿ ಎಂಡ್ ಆಯಿತು. ಇನ್ನೇನೂ ಇರಲಿಲ್ಲ, ಇನ್ನೇನು ಮಾಡೋಕ್ಕೋಗಿಲ್ಲ. ವೀಡಿಯೋ ಯಾವುದೂ ಸದ್ಯಕ್ಕೆ ಇಷ್ಟೇ ವೀಡಿಯೋ ಮಾಡಿದ್ದು. ನೋಡಿ ಇವಾಗ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ರೆ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ, ಇನ್ನೇನು ಕೆಲಸ ಇರಲಿಲ್ಲ. ಒಂದು ಅರ್ಧ ಗಂಟೆ ಆಟ ಆಡ್ಬಿಟ್ಟು ಬಂದು ಮಲ್ಕೊಂಡ್ರು. ನೋಡಿ ಇವಾಗ ಅಕ್ಕಿ ಎಲ್ಲ ತೊಳಿತಾ ಇದ್ದೀನಿ. ಒಂದು 3 ಸಲ ತೊಳ್ಕೊತೀನಿ. ರೇಷನ್ ಅಕ್ಕಿ ಅಲ್ವಾ ಇದು, ಸ್ವಲ್ಪ ಇಲ್ಲಾಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೇ ಒಂದು 3 ಸಲ ತೊಳೆದ್ಬಿಟ್ಟು ಚೆನ್ನಾಗಿ ಆಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ. ನಾರ್ಮಲಾಗಿ ನೈಟ್ ಹೊತ್ತು ನಾನು ರೇಷನ್ ಅಕ್ಕಿನೇ ಇಡೋದು. ಬೆಳಗ್ಗೆ ಹೊತ್ತು ಮಾಮೂಲಿ ಸೋನಾ ಮಸೂರಿ ರೈಸ್ ಇಡ್ತೀನಿ, ಯಾಕಂದರೆ ಒಂದೇ ತಿಂದು ಆಮೇಲೆ ಶುಗರಿಗೆ ಬಂದುಬಿಡುತ್ತೆ ಅಂತ ಭಯ. ಅದಕ್ಕೇ ರೇಷನ್ ಅಕ್ಕಿನೇ ಇಡ್ತೀನಿ. ರೇಷನ್ ಅಕ್ಕಿನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಇವಾಗ. ಇದನ್ನೇ ಯೂಸ್ ಮಾಡೋಣ ಅಂತ ದೋಸೆ ಇಡ್ಲಿಗೆ ಮತ್ತು ಇದು ಅಕ್ಕಿ ಹಸಿಟ್ಟು ರೊಟ್ಟಿಗೆಲ್ಲನೂ ಇದನ್ನೇ ಯೂಸ್ ಮಾಡೋದು. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.